ಬಿಜೆಪಿ ಬಂಡಾಯಕ್ಕೆ ರೆಬಲ್ ಶಾಸಕ ಹೆಬ್ಬಾರ್ ಎಂಟ್ರಿ. ಬಿಜೆಪಿ ಪಕ್ಷವಾಗಿಲ್ಲ, ಪಂಗಡಗಳೇ ಪಕ್ಷವಾಗಿದೆ. ಕಾದು ನೋಡಿ, ಮತ್ತೊಂದು ಪಂಗಡ ನಿರ್ಮಾಣವಾಗುತ್ತೆ. ಬಂಡಾಯ ಅಂತಿಮ ಹಂತಕ್ಕೆ ಬಂದಿದೆ, ಇನ್ನೂ ಜೋರಾಗುತ್ತೆ. 1 ವರ್ಷದಿಂದ ಪಕ್ಷದಿಂದ ದೂರ ಇದ್ದೀನಿ. ಶಿರಸಿಯಲ್ಲಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆ. ಬಹಳಷ್ಟು ದಿನಗಳಿಂದ ಪಕ್ಷದ ಎಲ್ಲ ಚಟುವಟಿಕೆಯಿಂದ ಶಿವರಾಮ್ ಹೆಬ್ಬಾರ್ ದೂರ ಇದ್ರು. ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಇರಲಿಲ್ಲ, ಕಾಣಿಸ್ಕೊಳ್ತಿರ್ಲಿಲ್ಲ, ಎಲೆಕ್ಷನ್ಸ್ ನಲ್ಲಿ ಭಾಗಿಯಾಗಲಿಲ್ಲ. ಈಗ ಹೆಬ್ಬಾರ್ ಮಾತಾಡ್ತಿದ್ದಾರೆ. 1 ವರ್ಷದಿಂದ ನಾನು ಪಕ್ಷದಿಂದ ದೂರವಿದ್ದೀನಿ, ಪಂಗಡಗಳೇ ಪಕ್ಷವಾಗಿದೆ, ಇಲ್ಲಿ ಇನ್ನೊಂದು ಪಂಗಡ ಶುರು ಆಗುತ್ತೆ ನೋಡಿ ಅಂತಿದ್ದಾರೆ. ಇವತ್ತೊಂದು ಪಕ್ಷವಾಗಿ ಉಳಿದಿದೆ. ಕರ್ನಾಟಕದಲ್ಲಿ ಪಂಗಡಗಳೇ ಒಂದು ಪಕ್ಷ ಆಗಿದೆ. BJP ಕೇವಲ ಒಂದು ಕಡೆ ಅಂತಲ್ಲ, ಅದು ಎಷ್ಟು ಪಂಗಡ ಇದೆ ನಿಮಗೆ ಕಾಣ್ತಕ್ಕಂಥದ್ದು ಒಂದು ಪಂಗಡ. ಮೊದಲು ನಾವು ಸ್ವಲ್ಪ ಮಾತಿನಿಂದ ಬದಿ ಹೋದ ನಮ್ಮದೊಂದು ಪಂಗಡ ಅಂತ ಹೇಳಿದ್ವಿ, ನಂದು ಸೋಮಶೇಖರ್. ಇವತ್ತು ಹೋಗೋರು ಪಂಗಡ ಹೇಳ್ತೀವಿ. ಇನ್ನು ಕಾದು ನೋಡಿ ಮತ್ತೆ ಪಂಗಡ ಆಗುತ್ತೆ. ಕೊರತೆ ಕಾಣ್ತಾ ಇದೆಯಾ ಅಂತ? ನಾಯಕರೇ ಇಲ್ಲ, ಕೊರತೆ ಇಲ್ಲಿದೆ ಕರ್ನಾಟಕದಲ್ಲಿ. ನೋ ಲೀಡರ್. ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ನಾನು ಕಳೆದ 8 ತಿಂಗಳಿಂದ 1 ವರ್ಷದಿಂದ ಪಕ್ಷದ ಬೆಳವಣಿಗೆಯಿಂದ ಸಾಕಷ್ಟು ದೂರ ಇದ್ದೇನೆ. ಹಾಗಾಗಿ ಪಕ್ಷದಲ್ಲಿ ನಡೀತಕ್ಕಂಥ ಯಾವುದೇ ಆಕ್ರಮಣಕಾರಿ ಸಂದೇಶಗಳು ನನಗೆ ಗೊತ್ತಾಗ್ತಾ ಇಲ್ಲ. ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಅವ್ರು ನನಗೆ ಅನೇಕ ಸಂಗತಿಗಳನ್ನು ಹೇಳ್ತಾ ಎತ್ತಾಳ ಕೂಡ ನನ್ನ ಸ್ನೇಹಿತ. ಏನೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.